ಮುಖ ಗ್ಲೋ ಆಗುವಂತಹ ಸುಕ್ಕು ನೆರಿಗೆ ಇದನ್ನೆಲ್ಲ ಕಮ್ಮಿ ಮಾಡುವಂತಹ ಮತ್ತು ಡ್ರೈನೆಸ್ ಇದ್ದರೆ ಅದನ್ನ ಕಮ್ಮಿ ಮಾಡಿ ಮುಖನ ಸಾಫ್ಟ್ ಮತ್ತು ಸ್ಮೂತ್ ಮಾಡುವಂತಹ ಅದ್ಭುತವಾಗಿರುವಂಥ ಮಾಯ್ಶ್ಚರೈಸರನ್ನು ಮನೆಯಲ್ಲೇ ಮಾಡೋದು ಹೇಗೆ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ ಎಲ್ರಿಗೂ. ತುಂಬ ಜನ ನನಗೆ ಕೇಳ್ತಾನೆ ಇದ್ರು ಅದೇನು ಅಂತಂದರೆ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಮೇಡಮ್ ಮನೆಯಲ್ಲಿ ಹೇಗೆ ಮಾಡೋದು ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ಅವರಿಗೋಸ್ಕರ ಇವತ್ತೊಂದು ಬೆಸ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ತುಂಬಾ ಸುಲಭವಾಗಿ ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಈಸಿಯಾಗಿ ಮನೇಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ ಕೂಡ, ಅವಾಗವಾಗ ನಾನು ಉಪಯೋಗ ಮಾಡ್ತಾ ಇರ್ತೇನೆ. ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಇದು ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಮುಖಕ್ಕೆ ಮಾತ್ರ ಅಲ್ಲ, ಕೈಗಳಿಗೆ ಕೂಡ ನೀವು ಈ ಥರ ಹಚ್ಕೋಬೋದು. ಸಿಕ್ಕಾಪಟ್ಟೆ ಸ್ಮೂತ್ ಮತ್ತು ಸಾಫ್ಟ್ ಫೀಲ್ ಆಗುತ್ತೆ ಕೂಡ. ಫೈನ್ ಲೈನ್ಸ್ ರಿಂಕಲ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಸ್ಕಿನ್ ವಿಂಟರ್ ಸೀಸನ್ಗೆ ಸಿಕ್ಕಾಪಟ್ಟೆ ಡ್ರೈ ಆಗ್ತಾ ಇದ್ದರೆ ಇದು ತುಂಬ ಅಂತಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ಖಂಡಿತವಾಗ್ಲೂ. ಈ ಮಾಯ್ಶ್ಚರೈಸರನ್ನು ಮಾಡೋದಕ್ಕೆ ನಮಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಆಲ್ಮೋಸ್ಟ್ ಆದಷ್ಟು ಎಲ್ಲ ನ್ಯಾಚುರಲ್ 100% ಪ್ಯೂರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನೇ ಬಳಸಿ. ಅದರಲ್ಲಿ ಮೊದಲನೆಯದು ನಮಗೆ ಬೇಕಾಗಿರುವಂಥದ್ದು ಅಲೋವೆರಾ ಜೆಲ್. ಅಲೋವೆರಾ ಜೆಲ್ ಹಸಿರು ಬಣ್ಣದಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದು ಬೇಡ. ಪ್ಯೂರ್ ಆಗಿರುವಂಥ ಇದರ ಟ್ರಾನ್ಸ್ಪರೆಂಟ್ ಕಲರ್ ಇರುತ್ತಲ್ವ, ಆ ಥರದ್ದು ಅಲೋವೆರಾ ಜೆಲನ್ನು ತೊಗೊಂಬನ್ನಿ. ಅದು ತುಂಬ ಚೆನ್ನಾಗಿರುತ್ತೆ. ಆಯುರ್ವೇದಿಕ್ ಅಂಗಡಿಗಳಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಸ್ಕಿನ್ನನ್ನು ಸೂತನ್ ಮಾಡುತ್ತೆ. ಇದು ಎಲ್ಲ ಟೈಪ್ ಆಫ್ ಸ್ಕಿನ್ನವರಿಗೂ ಸ್ಕಿನ್ನನ್ನು ಮಾಯ್ಶ್ಚರೈಸ್ಡ್ ಆಗಿಡಲಿಕ್ಕೆ ಅಲೋವೆರಾ ತುಂಬ ಒಳ್ಳೆಯದು. ಸಾಫ್ಟ್ ಮಾಡಲಿಕ್ಕೆ ಕೂಡ ಅಲೋವೆರಾ ತುಂಬ ಒಳ್ಳೆಯದು. ಇನ್ನೊಂದು ಮುಖ್ಯವಾಗಿರುವಂಥ ಅಂಶ ಗ್ಲಿಸರಿನ್. ಇದು ಕೂಡ ನ್ಯಾಚುರಲ್ ಗ್ಲಿಸರಿನ್ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಅಥವಾ ನಿಮಗೆ ಮೆಡಿಕಲ್ ಸ್ಟೋರ್ಗಳಲ್ಲಿದ್ದರೆ ತಗೊಳ್ಳಿ. ಈ ಗ್ಲಿಸರಿನ್ ಕೂಡ ಸ್ಕಿನ್ನನ್ನು ಸಾಫ್ಟ್ ಮಾಡೋದಕ್ಕೆ ತುಂಬ ಉತ್ತಮ. ಆದರೆ ಜಾಸ್ತಿ ಉಪಯೋಗ ಮಾಡೋಂಗಿಲ್ಲ. ನಾನು ಎಷ್ಟು ಬೇಕೋ ಇದಕ್ಕೆ ಎಷ್ಟು ಹಾಕಬೇಕು ಕ್ಲೀನಾಗಿ ಹೇಳ್ತಾ ಇದ್ದೇನೆ, ಅಷ್ಟನ್ನು ಮಾತ್ರ ಉಪಯೋಗ ಮಾಡಿ. ಇದು ಕೂಡ ಸ್ಕಿನ್ನನ್ನು ಸಿಕ್ಕಾಪಟ್ಟೆ ಸಾಫ್ಟ್ ಮತ್ತು ಸ್ಮೂತ್ ಮಾಡುತ್ತೆ. ಇನ್ನೊಂದು ನಮಗೆ ವಿಟಮಿನ್ ಇ ಕ್ಯಾಪ್ಸಲ್. ಮತ್ತೊಂದು ಯಾವುದಾದ್ರೂ ಆಯಿಲ್, ಜುಜುಬಾ ಆಯಿಲ್ ಅಂತ ಬರುತ್ತೆ, ಆಲಿವ್ ಆಯಿಲ್ ಬರುತ್ತೆ, ಅಥವಾ ಬಾದಾಮಿ ಎಣ್ಣೆ ಒಂದು 4-5 ಡ್ರಾಪ್ ನಮಗೆ ಬೇಕು. ಮೊದಲಿಗೆ ಒಂದು ಬೌಲಿಗೆ 4 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳಿ. ಲಿಂಕ್ ಬೇಕಿದ್ರೆ ಯೂಟ್ಯೂಬಲ್ಲಾದರೆ ಇದರಲ್ಲೇ ಟ್ಯಾಗ್ ಮಾಡಿರ್ತೇನೆ. ಅದೇ ಇನ್ಸ್ಟಾದಲ್ಲಿ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದಕ್ಕೆ 1 ಟೀ ಸ್ಪೂನಷ್ಟು ಗ್ಲಿಸರಿನನ್ನು ಹಾಕೋಬೇಕು. ಒಂದೇ ಟೀ ಸ್ಪೂನು. 4 ಟೀ ಸ್ಪೂನ್ ಅಲೋವೆರಾ ಜೆಲ್, 1 ಟೀ ಸ್ಪೂನ್ ಗ್ಲಿಸರಿನ್, 5-6 ಡ್ರಾಪ್ ಆಲ್ಮಂಡ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಅಥವಾ ಜುಜುಬಾ ಆಯಿಲ್ ಅಂತ ಬರುತ್ತೆ ಅದು. ಆಮೇಲೆ 1 ವಿಟಮಿನ್ ಇ ಕ್ಯಾಪ್ಸಲ್. ಅದು ನಿಮ್ಮದು ತುಂಬ ಆಯಿಲ್ ಸ್ಕಿನ್ ಆದರೆ ಆಲಿವ್ ಆಯಿಲ್ ಮತ್ತು ವಿಟಮಿನ್ ಇ ಕ್ವಾಂಟಿಟಿ ಇದೆಯಲ್ವ ಅದನ್ನ ಕಮ್ಮಿ ಮಾಡಿ. 1-2 ಡ್ರಾಪಷ್ಟು ಆಲಿವ್ ಆಯಿಲ್ ಮತ್ತು 1-2 ಡ್ರಾಪಷ್ಟು ವಿಟಮಿನ್ ಇ ಕ್ಯಾಪ್ಸಲ್ ಸಾಕು, ಜಾಸ್ತಿ ಬೇಡ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರೋ ಥರ ರೆಡಿ ಮಾಡಿಕೊಂಡು ಅದಾದ ನಂತರ ನೀವು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ನಿಮ್ಮದು ಆಯಿಲ್ ಸ್ಕಿನ್ ಅಥವಾ ಪಿಂಪಲ್ಸ್ ಇದೆ, ಮುಖದಲ್ಲಿ ಆ್ಯಕ್ಟಿವ್ ರ್ಯಾಷಸ್ ಇದೆ, ಗುಳ್ಳೆಗಳಿದೆ ಅಂತಂದರೆ ನೀವು ಇದನ್ನ ಹಚ್ಚೋದಕ್ಕೆ ಹೋಗಬೇಡಿ. ತುಂಬ ಆಯಿಲ್ ಸ್ಕಿನ್ನವರು ಕೂಡ ನೀವೇನು ಅಂತಂದರೆ ವಿಟಮಿನ್ ಇ ಕ್ಯಾಪ್ಸೂಲು 1-2 ಡ್ರಾಪ್ ಮತ್ತು ಆಯಿಲ್ ಅಂಶ 1-2 ಡ್ರಾಪ್ ಹಾಕಿದರೆ ಸಾಕು. ಆದರೆ ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ನವರು ನಾನು ಹೇಳಿದ ಕ್ವಾಂಟಿಟಿಯನ್ನು ಉಪಯೋಗ ಮಾಡ್ಬೋದು. ಮುಖನ ತೊಳ್ಕೊಂಡು ಒರೆಸ್ಕೊಂಡು ಈ ಕ್ರೀಮನ್ನು ಲೈಟಾಗಿ ಹಚ್ಚಿ ನೀವು ಮಲ್ಕೊಂಡು ಬಿಡ್ಬೋದು. ನಿಮಗೆ ಒಂದು ವಾರದಲ್ಲಿ ಮುಖ ಸಾಫ್ಟ್ ಆಗುತ್ತೆ, ಗ್ಲೋನೆಸ್ ಬರುತ್ತೆ. ಆ ಡ್ರೈನೆಸ್ ಇರುತ್ತಲ್ವ, ಸ್ಕಿನ್ ಡ್ರೈ ಆಗಿ ರಿಂಕಲ್ಸ್ ಬೀಳೋದು ಅಥವಾ ಆ್ಯಂಟಿ ಏಜಿಂಗ್ ಲಕ್ಷಣಗಳು ಅಂದರೆ ಸ್ಕಿನ್ ಡ್ರೈ ಆಗಿ ಸುಕ್ಕು ಬೀಳೋದು, ಇದೆಲ್ಲ ಕಮ್ಮಿ ಆಗುತ್ತೆ. ಆದರೆ ಏನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಇದನ್ನ ಡಬ್ಬದಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಉಪಯೋಗ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.